ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿದೆ. ಆರೋಪಿಗಳನ್ನು ಮತ್ತೆ ವಶಕ್ಕೆ ಪಡೆಯಲು ಮುಂದಾದಂಥ ಸಿಐಡಿ ಅಧಿಕಾರಿಗಳು 2 ಎಫ್ಐಆರ್ಗಳನ್ನು ಸಿಐಡಿಗೆ ವರ್ಗಾಯಿಸಿದ್ದಾರೆ ರಾಜ್ಯ ಸರ್ಕಾರದ ನಾಯಕರು. ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಆರೋಪಿಗಳನ್ನು ಮತ್ತೆ ವಶಕ್ಕೆ ಪಡೆಯಲು ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. 2 ಎಫ್ಐಆರ್ಗಳನ್ನು ಸಿಐಡಿಗೆ ರಾಜ್ಯ ಸರ್ಕಾರ ವರ್ಗಾಯಿಸಿದೆ. ಪಶು ವೈದ್ಯಾಧಿಕಾರಿ ಹುದ್ದೆಯಲ್ಲಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಾಟ್ಸಪ್ ಮೂಲಕ ಅಭ್ಯರ್ಥಿಗಳನ್ನು ಮಧ್ಯವರ್ತಿಗಳು ಸಂಪರ್ಕಿಸಿದ್ದಾರೆ. ಅಭ್ಯರ್ಥಿಗಳ OMR ಪ್ರತಿಯಲ್ಲಿನ ಅಂಕಗಳನ್ನು ತಿಳಿಸಿ ಆಯ್ಕೆ ಪಟ್ಟಿಯ ಕೊನೆ ಹೆಸರಿಗಿಂತ ಕಡಿಮೆ ಅಂಕ ಗಳಿಕೆಯಾಗಿದೆ. OMR ಅನ್ನು ನಿಮ್ಮ ಕೈಯಲ್ಲೇ ತಿದ್ದುಪಡಿ ಮಾಡಿಸ್ತೀವಿ, ಆದರೆ ಬರೋಬ್ಬರಿ 80 ಲಕ್ಷ ಕೊಡುವಂತೆ ಬೇಡಿಕೆ ಇಟ್ಟರಂತೆ. ಈ ಬಗ್ಗೆ ವಿಡಿಯೋ ಮತ್ತು ಆಡಿಯೋ ಭಾರಿ ಸದ್ದು ಮಾಡಿತ್ತು. ಈ ಹಿಂದೆ ನಮ್ಮ ಸುದ್ದಿ ಹೋಗಿತ್ತು. ಈ ಸುದ್ದಿ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಡಿಯೋ ಮತ್ತು ಆ ಒಂದು ಆಡಿಯೋ. ಇದೀಗ ಕೆಪಿಎಸ್ಸಿ ಹಗರಣದಲ್ಲಿ ಯಾರ್ಯಾರಿದ್ರೋ ಅವ್ರನ್ನೆಲ್ಲ ಸಿಐಡಿ ತನಿಖೆಗೆ ಒಳಮಾಡಲಾಗಿದೆ. ಆಯ್ಕೆ ಪಟ್ಟಿಯ ಕೊನೆ ಹೆಸರಿಗಿಂತ ಕಡಿಮೆ ಅಂಕ ಗಳಿಕೆ, ಆದರೆ ಬರೋಬ್ಬರಿ 80 ಲಕ್ಷ ಕೊಡುವಂತೆ ಬೇಡಿಕೆ ಇಟ್ಟರಂತೆ ಲಂಚ. ಈ ಬಗ್ಗೆ ವಿಡಿಯೋ ಮತ್ತು ಆಡಿಯೋ ಭಾರಿ ಸದ್ದು ಮಾಡಿತ್ತು. ಪ್ರಾಥಮಿಕ ಮಾಹಿತಿ ಸಂಗ್ರಹಿಸಲು ಸಿಐಡಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸಿಐಡಿ SP ಲೋಕೇಶ್ ನೇತೃತ್ವದಲ್ಲಿ ತನಿಖೆ ಚುರುಕಾಗ್ತಾ ಇದೆ. ಜಮಖಂಡಿ ಮೂಲದ ಆರೋಪಿ ಆರಿಫ್ ಮೊಹಮ್ಮದ್ ಮತ್ತು ಬಿಜಾಪುರ ಹೆಡ್ ಮಾಸ್ಟರ್ ಸಿಕಂದರ್ ಚೌಧರಿ ಬಂಧನವಾಗಿದೆ. ಈಗಾಗಲೇ ಸಿಐಡಿ ಅಧಿಕಾರಿಗಳು ಡ್ರಿಲ್ ತೆಗೆದುಕೊಳ್ತಾ ಇದ್ದಾರೆ. ಆರೋಪಿಗಳನ್ನು 2 ಎಫ್ಐಆರ್ಗಳನ್ನು ಸಿಐಡಿಗೆ ಈಗಾಗಲೇ ರಾಜ್ಯ ಸರ್ಕಾರ ವರ್ಗಾಯಿಸಿದೆ. ಪಶು ವೈದ್ಯಾಧಿಕಾರಿ ಹುದ್ದೆಯಲ್ಲಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ 80 ಲಕ್ಷ ಬೇಡಿಕೆ ಇಟ್ಟಿದ್ದರಂತೆ ಈ ಐನಾತಿಗಳು, ಈ ಲಂಚಕೋರರು. ಸಿಐಡಿ SP ಲೋಕೇಶ್ ನೇತೃತ್ವದಲ್ಲಿ ಈಗ ತನಿಖೆ ನಡೀತಾ ಇದೆ. ಜಮಖಂಡಿ ಮೂಲದ ಆರೋಪಿಯಾದಂಥ ಆರಿಫ್ ಮೊಹಮ್ಮದ್, ಬಿಜಾಪುರ ಹೆಡ್ ಮಾಸ್ಟರ್ ಸಿಕಂದರ್ ಚೌಧರಿ ಬಂಧನವಾಗಿದೆ. OMR ತಿದ್ದುಪಡಿ ಮೇಲೆ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ OMR ತಿದ್ದುಪಡಿ ಮೇಲೆ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಮಧ್ಯವರ್ತಿಗಳ ಮೂಲಕ ಅಭ್ಯರ್ಥಿಗಳಿಗೆ ಸಾಹುಕಾರ್ ಸಂಪರ್ಕ ಮಾಡಿದ್ದಾರಂತೆ. ಕೆಪಿಎಸ್ಸಿ ಸಾಹುಕಾರ ಶಿವಶಂಕರಪ್ಪ ಮೇಲೆ ಸಿಐಡಿ ನಿಗಾ ವಹಿಸಿದೆ. ಈಗ ದೊಡ್ಡ ಮೊತ್ತದ ಹಣ ವರ್ಗಾವಣೆಯಾಗಿರುವಂಥ ಸಾಧ್ಯತೆ ಕೂಡ ಇದೆ ಅಂತ ಸಿಐಡಿ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಕೆಪಿಎಸ್ಸಿ ನೇಮಕಾತಿ ನೋಟಿಫಿಕೇಶನ್ ಸೇರಿ ಹಲವು ಮಾಹಿತಿ ಸಂಗ್ರಹವಾಗಿದೆ. ಎಷ್ಟು ಅಭ್ಯರ್ಥಿಗಳು ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಎಷ್ಟು ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ರು, ಪರೀಕ್ಷೆ ಕೇಂದ್ರದ CCTV ಸೇರಿ ಮಾಹಿತಿ ಒದಗಿಸಲು ಸೂಚನೆ ನೀಡಿದ್ದಾರೆ ಸಿಐಡಿ ಅಧಿಕಾರಿಗಳು. OMR ತಿದ್ದುಪಡಿ ಮೇಲೆ ದೊಡ್ಡ ಅನುಮಾನ ವ್ಯಕ್ತವಾಗಿದೆ ಈಗ ಸಿಐಡಿ ಅಧಿಕಾರಿಗಳಿಗೆ. ಬರೋಬ್ಬರಿ 80 ಲಕ್ಷ ಕೊಡುವಂತೆ ಬೇಡಿಕೆ ಇಟ್ಟರಂತೆ ಅನ್ನೋ ವಿಡಿಯೋ ಮತ್ತು ಆಡಿಯೋ ಭಾರಿ ಸದ್ದು ಮಾಡಿತ್ತು. ಹೀಗಾಗಿ ಸಿಐಡಿ ಅಧಿಕಾರಿಗಳೀಗ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಭೇದಿಸಲಿಕ್ಕೆ ಮುಂದಾಗಿದ್ದಾರೆ. ಜಮಖಂಡಿ ಮೂಲದ ಆರೋಪಿ ಆರಿಫ್ ಮೊಹಮ್ಮದ್ ಮತ್ತು ಬಿಜಾಪುರ್ ಹೆಡ್ ಮಾಸ್ಟರ್ ಸಿಕಂದರ್ ಚೌಧರಿ ಇವರಿಬ್ಬರನ್ನ ಒಳಗೊಂಡಂತೆ ಇನ್ನ ಕೆಪಿಎಸ್ಸಿ ಸಾಹುಕಾರ ಶಿವಶಂಕರಪ್ಪ ಮೇಲೂ ಕೂಡ ಸಿಐಡಿ ನಿಗಾ ವಹಿಸಿದೆ. OMR ತಿದ್ದುಪಡಿ ಮೇಲೆ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ ಈಗ. ಹೀಗಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿ ಸಾಹುಕಾರ ಶಿವಶಂಕರಪ್ಪ ಮೇಲೆ ಸಿಐಡಿಗಳೀಗ ನಿಗಾ ವಹಿಸಿದ್ದಾರೆ. ದೊಡ್ಡ ಮೊತ್ತದ ಹಣ ವರ್ಗಾವಣೆ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬರೀ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಅರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರುಣ್, ಏನಿದು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರೋ ಆಡಿಯೋ ವಿಡಿಯೋ ಈಗಾಗಲೇ ವೈರಲ್ ಆಗಿತ್ತು, ನಮಗೆಲ್ಲ ಗೊತ್ತೇ ಇದೆ. ಇದರ ಮಧ್ಯೆ ಈಗ ಸಿಐಡಿ ಅಧಿಕಾರಿಗಳು ಹೇಗೆಲ್ಲ ತನಿಖೆ ನಡೆಸ್ತಾ ಇದ್ದಾರೆ ಅನ್ನೋದರ ಡೀಟೇಲ್ಸ್ ಕೊಡೋದಾದ್ರೆ? ಕಾರ್ತಿಕ್, ಏನಂದ್ರೆ ಈ ಕೆಪಿಎಸ್ಸಿ ಅಕ್ರಮಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಏನು 2 ಎಫ್ಐಆರ್ ಗಳನ್ನ ಒಂದು ಸಿಐಡಿಗೆ ವರ್ಗಾವಣೆ ಮಾಡಿರುವಂತದ್ದು. ಸಿಐಡಿ ಯಲ್ಲಿ ಏನು SP ಆಗಿದ್ದಂತ ಲೋಕೇಶ್ ಅವರ ನೇತೃತ್ವದಲ್ಲಿ ಇದೀಗ ತನಿಖೆಯನ್ನು ಸಹ ಆರಂಭ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಸಾಕಷ್ಟು ಸಾರ್ವಜನಿಕರಿಂದ ಆರೋಪಗಳು ಕಂಡು ಬಂದಿತ್ತು. ಹಾಗಾಗಿ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಬೇಕೆಂದು ಸರ್ಕಾರ ಸ್ವತಃ ಒಂದು ಯೋಚನೆ ಮಾಡಿತ್ತು. ಈ ಹಿನ್ನೆಲೆ ಸರ್ಕಾರ ಏನು 2 ಎಫ್ಐಆರ್ ಗಳನ್ನ ಒಂದು ಸಿಐಡಿಗೆ ವರ್ಗಾವಣೆ ಮಾಡಿರುವಂತದ್ದು. ಇದೀಗ ಸಿಐಡಿ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯನ್ನ ಮಾಡಕ್ಕೆ ಮುಂದಾಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ 2 ಎಫ್ಐಆರ್ ಗಳ ಒಂದು ಆಧಾರದ ಮೇಲೆ ಈಗಾಗಲೇ ಏನು 2 ಆರೋಪಿಗಳನ್ನ ಏನು ವಿಧಾನಸೌಧ ಪೊಲೀಸರು ಬಂಧಿಸಿದ್ರು, ಅವರನ್ನ ಮತ್ತೆ ವಶಕ್ಕೆ ಪಡೆದುಕೊಳ್ಳಲು ಇದೀಗ ಸಿಐಡಿ ಅಧಿಕಾರಿಗಳು ಒಂದು ಚಿಂತನೆಯನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಕೆಪಿಎಸ್ಸಿಯಲ್ಲಿ ಈ ಒಂದು 2 ಅಕ್ರಮಗಳೇನಿದೆ, ಈ ಒಂದು 2 ಎಫ್ಐಆರ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ದಾಖಲಾತಿಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಸಹ ಸಿಐಡಿ ಪೊಲೀಸರು ಒಂದು ಕೆಪಿಎಸ್ಸಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಎಷ್ಟು ಜನ ಎಕ್ಸಾಮ್ ಬರ್ದಿದ್ರು, ಮತ್ತೆ ಅದರ ಜೊತೆಗೆ ಯಾವ ಸೆಂಟರ್ ನಲ್ಲಿ ಎಕ್ಸಾಮ್ ಗಳಾಗಿತ್ತು ಕರ್ನಾಟಕದ ರಾಜ್ಯದ ಅಂತ. ಹಾಗಾಗಿ ಅದರ ಸಂಪೂರ್ಣ CCTV
ವಿಡಿಯೋ ಇರುವಂತದ್ದು, ಅದ್ರ ಜೊತೆಗೆ ಯಾರೆಲ್ಲ ಎಕ್ಸಾಮ್ ಅಲ್ಲೇ ಅಪಿಯರ್ ಆಗಿದ್ರು, ಎಷ್ಟು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬಂದಿದ್ರು, ಅದ್ರ ಜೊತೆಗೆ ಎಷ್ಟೆಲ್ಲ ಜನ ಅದ್ರಲ್ಲಿ ತಾತ್ಕಾಲಿಕ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ರು, ಅದ್ರ ಜೊತೆಗೆ ಅಂತಿಮ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ರು, ಅವರ ಎಲ್ಲಾ ಸಂಪೂರ್ಣ ವಿವರಗಳನ್ನ ಕೊಡಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಗೆ ತನಿಖೆ ಮಾಡಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ಸಿಐಡಿ ಲೋಕೇಶ್ ಅವರು ಇದೀಗ ಒಂದು ಕೆಪಿಎಸ್ಸಿಗೂ ಸಹ ಒಂದು ಸೂಚನೆಯನ್ನ ಕೊಟ್ಟಿರುವಂತ. ಅದ್ರ ಜೊತೆಗೆ ಏನಂದ್ರೆ 80 ಲಕ್ಷಕ್ಕೆ ಏನು ಈ ಒಂದು ಬೇಡಿಕೆ ಇಟ್ಟಿದ್ರು, ಇದ್ರ ಜೊತೆಗೆ ಏನು ಆಡಿಯೋಗಳು ಮತ್ತೆ ವಾಟ್ಸ್ಆಪ್ ಕಾಲ್ಗಳ ಮೂಲಕ ಏನು ಅಭ್ಯರ್ಥಿಗಳ ಜೊತೆ ಮಾತನಾಡಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಅವರು ದೂರನ ಕೊಟ್ಟಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಸಾಹುಕಾರ ಶಿವಶಂಕರಪ್ಪ ಏನಿದ್ದಾರೆ ಅವರೇ ಒಂದಷ್ಟು ಮಧ್ಯವರ್ತಿಗಳನ್ನ ಸೆಟ್ ಮಾಡ್ಕೊಂಡು ಆ ಮಧ್ಯವರ್ತಿಗಳ ಮೂಲಕ ಅವರು ಟೆಲಿಫೋನ್ ನಂಬರ್ಸ್ ಇರುವಂತದ್ದು ಮತ್ತೆ ಅಭ್ಯರ್ಥಿಗಳ ಡೀಟೇಲ್ಸ್ ಅನ್ನ ಎಲ್ಲವನ್ನೂ ಸಹ ಅವರು ಮಧ್ಯವರ್ತಿಗಳು ಕೊಟ್ಟು ಅವರಿಂದ ಏನು ಈ ಒಂದು ಮಾಹಿತಿಗಳನ್ನ ಹೊರ ತೆಗೆದಿದ್ರು. ಹಾಗಾಗಿ ಅಕ್ರಮದಲ್ಲಿ ಅವರು ಸಹ ಭಾಗಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿರುವಂತದ್ದು. ಸೊ ಆ ಒಂದು ದೂರಿಗೆ ಸಂಬಂಧಿಸಿದಂತೆ ಇದೀಗ ಸಿಐಡಿ ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸಿಐಡಿ ಪೊಲೀಸರು ಇದೀಗ ಲೋಕೇಶ್ ಏನಿದ್ದಾರೆ ಡಿವೈಎಸ್ಪಿ ಲೋಕೇಶ್ ಎಸ್ಪಿ ಯಾರಿದ್ದಾರೆ, ಸೊ ಅವರ ನೇತೃತ್ವದಲ್ಲಿ ಇದೀಗ ಈ ಒಂದು ಅಕ್ರಮದ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಏನಾದ್ರು ಈಗ ಸಾಹುಕಾರ ಶಿವಶಂಕರಪ್ಪ ಏನಾದ್ರು ಸಿಐಡಿ ಅಧಿಕಾರಿಗಳು ನೋಟಿಸ್ ಕೊಡ್ತಾರಾ ಏನು ಅನ್ನೋದ್ರ ಜೊತೆಗೆ ನೋಡ್ಬೇಕು. ಜೊತೆಗೆ ಏನಂದ್ರೆ ಈಗಾಗಲೇ ಇಬ್ಬರು ಆರೋಪಿಗಳು ಯಾರು ಬಂಧಿಸಿದ್ದಾರೆ ಅವರನ್ನು ಸಹ ಸಿಐಡಿ ಪೊಲೀಸರು ವಶಕ್ಕೆ ಪಡೆದುಕೊಳ್ಳಲು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕಾರ್ತಿಕ್. OMR ತಿದ್ದುಪಡಿ ಮೇಲೆ ದೊಡ್ಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳೀಗ ಈ ಒಂದು ಕೇಸ್ನ ಚುರುಕುಗೊಳಿಸಿದ್ದಾರೆ. ಮಧ್ಯವರ್ತಿಗಳ ಮೂಲಕ ಅಭ್ಯರ್ಥಿಗಳಿಗೆ ಸಾಹುಕಾರ ಸಂಪರ್ಕ ಇತ್ತಾ ಅನ್ನೋ ಅನುಮಾನವನ್ನು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು.